ಇದೆ ಇವಾಗ ಬೇಬಿ ಸೋಯಾಬೀನ್ ಮಂಚೂರಿ. ಸೊ ನೀವು ಮಾಡಬೇಕಾ? ಹಾಗಾದರೆ ಹೇಗೆ ಮಾಡೋದು ಅನ್ನೋದನ್ನ ಈ ವಿಡಿಯೋನ ಫುಲ್ ವಾಚ್ ಮಾಡಿ ಗೊತ್ತಾಗುತ್ತೆ. ಓಕೆ, ವಾಚ್ ಮಾಡಿ, ಶೇರ್ ಮಾಡಿ, ಹಾಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಹಾಗೆ ಕಮೆಂಟ್ಸ್ ಮಾಡೋದನ್ನ ಮರೆಯಬೇಡಿ ಸ್ನೇಹಿತರೆ. ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿರೋರು ನನ್ನ ವೀಡಿಯೋಸ್ನ ಕೊನೆವರೆಗೂ ವಾಚ್ ಮಾಡಿ. ಓಕೆ, ಏನಮ್ಮ ಇದು ಸೋಯಾಬೀನು? ಅಮ್ಮ ಅದು ಸೋಯಾಬೀನ್ ಮಂಚೂರಿ ಮಾಡೋಣ ಅಂತ ಹೇಳ್ತು. ಸೋಯಾಬೀನ್ ಮಂಚೂರಿನಾ? ಸೊ ಓಕೆ, ಹೇಗೆ ಮಾಡೋದು? ಇದು ನಾನು ಸೋಯಾಬೀನ್ನ ಫಸ್ಟ್ ಏನು ಮಾಡಿದೆ ಅಂದರೆ ನೆನೆಸ್ಕೊಂಡೆ. ಒಂದು 1 ಅವರ್ ಹಾಫ್ ಆನ್ ಅವರ್ ಅಷ್ಟೇ. ಅದೇ ನಾನು ಸ್ಕೂಲಿಂದ ಬಂದು ಊಟ ಮಾಡೋಕ್ಕೆ ಅಂತ ಕೂತ್ನಲ್ಲ ಮಮ್ಮಿ, ಅವಾಗ ನೀನು ಏನು ಮಾಡ್ತಿದ್ದೀರಾ ಅಂತ ಕೇಳಿದ್ರು. ಅವಾಗ ಸೋಯಾಬೀನ್ ನೆನೆಸಿದ್ದೆ. ಅದು ನೆನೆಸಾದ್ಮೇಲೆ ಇವಾಗ ನಾನು ಇಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡಿದ್ದೀನಿ, ಮತ್ತು ಅಚ್ಕಾರದ ಪುಡಿ ಮಾಡಿದ್ದೀನಿ. ಅಚ್ಕಾರದ ಪುಡಿಗೆ ಸ್ವಲ್ಪ ಅಷ್ಟನ್ನ ಮಿಕ್ಸ್ ಮಾಡ್ಕೊಂಡಿದ್ದೀನಿ, ಮತ್ತು ಸಪ್ರೇಟಾಗಿ ಹಾಕೊಬೋದು. ನಾನು ಮಿಕ್ಸ್ ಮಾಡ್ಕೊಂಡ್ಮೇಲೆ ಇದಕ್ಕೆ ಬಂದ್ಬಿಟ್ಟು ಕಾರ್ನ್ಫ್ಲೋರ್. ಮೈದಾ ಇದ್ರೂ ಚೆನ್ನಾಗಿ ಬರುತ್ತೆ, ಇಲ್ಲಾಂದ್ರೆ ಚೆನ್ನಾಗಿ ಬರುತ್ತೆ, ಆದರೆ ಕಾರ್ನ್ಫ್ಲೋರ್ ಅಂತೂ ಬೇಕೇ ಬೇಕು, ಯಾಕಂದರೆ ಕ್ರಿಸ್ಪಿಯಾಗಿ ಬರಬೇಕು ಅಂದರೆ. ಸೊ ಇವಾಗ ನಾವು ಸೋಯಾಬೀನ್ನ ನೀಟಾಗಿ ನೀರು ಇಂದರೆ ನೀಟಾಗಿ ಹಿಂಡ್ಕೊಂಡಿದ್ದೀವಿ. ನೋಡ್ತಿದ್ದೀರಲ್ಲ ಎಷ್ಟು ಇದಾಗಿದೆ ನೋಡಿ. ಈ ಥರ ಹಿಂಗೆ ಹಿಂಡಿದ್ರೆ ನೀರು ಬರಬಾರ್ದು. ಅದು ಒಂಥರ ವೈಟ್ ನೊರೆ ಥರ ಬರುತ್ತೆ. ಅದು ಬಂದರೆ ನೀಟಾಗಿ ಇದಾಗಿದೆ ಅಂತ. ಓಕೆನಾ? ಸೊ ಇವಾಗ ಫಸ್ಟ್ ನಮಗೆ ನೀರಿನ ಅಂಶನೇ ಜಾಸ್ತಿ ಇದೆಯಲ್ಲ, ಅದಕ್ಕಿಂತ ಅಲ್ವಾ. ಸ್ವಲ್ಪ ನಾವು ಕಾರ್ನ್ಫ್ಲೋರ್ ಹಾಕೊಳ್ಳೋಣ. ನಿಮ್ಗೆ ಬೇಕು ಅಂದರೆ ಇನ್ನೂ ತೊಗೊಬೋದು. ಓಕೆನಾ? ಚೂರು ಹಂಗೆ ಉದುರಿಸ್ಕೊಳ್ಳೋಣ. ಸೊ ಇವಾಗ ನಾನು ಕಾರ್ನ್ಫ್ಲೋರ್ ಹಾಕ್ಕೊಂತಿದ್ದೀನಿ. ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಮೈದಾ ಇಲ್ಲ ಅಂದರೆ ನೀವು ಕಾರ್ನ್ಫ್ಲೋರ್ ಜಾಸ್ತಿ ಹಾಕಬೇಕಾಗುತ್ತೆ, ಯಾಕಂದರೆ ಹಸಿ ಹಿಟ್ಟು ಇದಿಬೇಕಲ್ವ. ಸೊ ಸ್ವಲ್ಪ ಕಾರ್ನ್ಫ್ಲೋರ್ ಜಾಸ್ತಿ ಹಾಕ್ಕೊಂಡು ನಾವು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ. ಸೊ ಇದಾದಮೇಲೆ 1 ಟೇಬಲ್ ಸ್ಪೂನ್ ಜಿಂಜರ್ ಪೇಸ್ಟ್. ಹಂಗೆ ಇವಾಗ ನಮ್ಮದು ಕೈ ಕಾರ್ನ್ಫ್ಲೋರ್ ಆಗಿದೆ, ಸ್ಪೂನ್ ಮುಟ್ಟಿದ್ರೆ ಅದು ಇದಾಗುತ್ತೆ ಅಂದ್ಬಿಟ್ಟು ನನ್ನ ಕೈಯಲ್ಲೇ ಇಷ್ಟು ಹಾಕ್ಕೊತಿದ್ದೀನಿ. ನೋಡ್ತಿದ್ರೆ ಇದು 1 ಟೇಬಲ್ ಸ್ಪೂನ್ ಆದಷ್ಟಿದೆ. ನೀವು ಬೇಕಾದ್ರೆ ಇನ್ನೊಂದು ಟೋಟಲ್ 1.5 or 2 ಸ್ಪೂನ್ ಹಾಕ್ಕೊಬೋದು. ಜಾಸ್ತಿ ಹಾಕೋಬೇಡಿ, ಯಾಕಂದರೆ ಅದು ನೀರಿನ ಅಂಶ ಇರುತ್ತೆ. ಆ ನೀರಿನ ಅಂಶ ಜಾಸ್ತಿ, ಸೋಯಾಬೀನಲ್ಲೂ ಸ್ವಲ್ಪ ನೀರಿನ ಅಂಶ ಅನ್ನೋದು ಒಂದು ಬಿಟ್ಕೊಳ್ಳುತ್ತೆ ಇದು ಮಾಡಬೇಕಾದ್ರೆ. ಸೊ ಇದನ್ನು ಹಾಕ್ಕೊಂಡ್ರೆ ಜಾಸ್ತಿ ಬಿಟ್ಕೊಂಡ್ರೆ ಎಣ್ಣೆಲಿ ಕರಿಬೇಕಾದ್ರೆ ನೀಟಾಗಿ ಬರಲ್ಲ ಅಂತ ನಾನು ಹೇಳ್ತೀನಿ. ಸೊ ನೋಡಿ, ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇರೋದು. ಸೊ ಇದಕ್ಕೆ ನೀರೇ ಆಗಲಿ ಆಯಿಲ್ ಆಗಲಿ ಯಾವುದು ಮಿಕ್ಸ್ ಮಾಡಿಬಿಡಿ, ಯಾಕಂದರೆ ನೀರಿನ ಅಂಶನೇ ಇರುತ್ತೆ. ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕೊಬೋದು. ಸೊ ಇನ್ನೊಂದು ಸ್ವಲ್ಪ ಹಾಕ್ಕೊಂಡ್ಬಿಟ್ಟು ನಂಗೆ ಇನ್ನೊಂದು ಸ್ವಲ್ಪ ಬೇಕು ಅನಿಸ್ತು ಹಾಕ್ಕೊಂಡಿದ್ದೆ. ನಿಮಗೆ ಇರೋ ಪ್ರಕಾರ ನೋಡ್ಕೊಂಡು ನೀವು ಹಾಕೊಳ್ಳಿ. ಅಂದರೆ ಇದಕ್ಕೆ ಯಾವುದೇ ಥರ ನೀರಾಗಲಿ ಏನೂ ಹಾಕ್ಬಾರ್ದು. ನಾನು ಆಲ್ರೆಡಿ ಒಂದು ವೀಡಿಯೋದಲ್ಲಿ ತೋರಿಸಿದ್ದೀನಿ, ಏನಂದರೆ ಆನಿಯನ್ ಮಂಚೂರಿ ಮಾಡಬೇಕಾದ್ರೆ ಯಾವುದೇ ರೀತಿ ನೀರು ಹಾಕ್ಬಾರ್ದು. ಯಾಕಂದರೆ ಇದು ಮಾಡಬೇಕಾದ್ರೆ ನೀವು ಹೂಕೋಸು ಅದಕ್ಕೆಲ್ಲ ಹಾಕ್ಬೋದು, ಚೂರು ಹಾಕ್ಬೋದು. ಯಾಕಂದರೆ ಇದು ಸೋಯಾಬೀನ್ ಇರೋದ್ರಿಂದ, ನಾವು ನೆನೆಸಿರೋದ್ರಿಂದ ನೀರಿನ ಅಂಶ ಇನ್ನೂ ಇರುತ್ತೆ. ನಾವು ಎಷ್ಟೇ ಹಿಂಡಿದ್ರೂ ಆ ನೀರಿನ ಅಂಶ ಇದ್ದೇ ಇರುತ್ತೆ. ಅದೇ ಜೊತೆ ಸ್ವಲ್ಪ ನಾವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಬೇರೆ ಹಾಕ್ತಿದ್ದಿಲ್ವಾ, ಸೊ ಅದರಿಂದ ಅದು ನೀರಿನ ಅಂಶ ಜಾಸ್ತಿ ಬಿಟ್ಕೊಳ್ಳುತ್ತೆ ಅದು ಮಾಡ್ಕೊಂಡಾಗ. ಸೊ ನೆಕ್ಸ್ಟ್ ನಾನು ಅಚ್ಕಾರದ ಪುಡಿ ಮತ್ತು ಅರಿಶಿನ ಪುಡಿ ಎಲ್ಲ ಮಿಕ್ಸ್ ಮಾಡಿರೋದು ಹಾಕ್ತೀನಿ. ಸೊ ಎಲ್ಲ ಮಿಕ್ಸ್ ಮಾಡಿದ್ದೀನಿ, ನೋಡ್ತಿದ್ದೀರಲ್ಲ ಹೇಗೆ ಎಲ್ಲನೂ ಒಂದು ಸ್ವಲ್ಪ ಹೇಗೆ ಎಲ್ಲ ಸೆಟಲ್ ಆಗಿ ಇದು ಅಂದರೆ ಫಿನಿಶಿಂಗ್ ಇರೋ ಥರ ಎಲ್ಲ ಕಡೆಯೂ ಇದಾಗಿದೆ. ನೀವು ಚಿಲ್ಲಿ ಪೌಡರ್ ಹಾಕಿದಾಗ ಅದೇನಾಗುತ್ತೆ, ಕೆಳಗಡೆನೂ ಹೋಗಲ್ಲ, ಏನೂ ಹೋಗಲ್ಲ, ಒಂದೊಂದು ಸೀಡ್ಗೂ ಸ್ವಲ್ಪ ಹೋಗುತ್ತೆ. ಆವಾಗ ನಮಗೆ ಟೇಸ್ಟು ಚೆನ್ನಾಗಿ ಸಿಗುತ್ತೆ ತಿನ್ಬೇಕಾದ್ರೆ. ಸೊ ಅದರಿಂದ ನಾವು ಆಲ್ಮೋಸ್ಟ್ ಸೋಯಾಬೀನ್ ಅಂದರೆ ಮೆತ್ತಗಿರುತ್ತೆ ಅಂತ ನಮಗೆ ಒಬ್ಬೊಬ್ಬರು ಇಷ್ಟಪಡಲ್ಲ. ಸೊ ಇದು ನಾವು ಮಂಚೂರಿ ಮಾಡೋಕ್ಕೆ ಹೋದರೆ ನಾವು ಹಾಕಿರೋ ಕಾರ್ನ್ಫ್ಲೋರಿಂದ ಇದು ಕ್ರಿಸ್ಪಿ ಆಗುತ್ತೆ. ಸ್ವಲ್ಪ ಕ್ರಿಸ್ಪಿಯಾಗಿ ಒಗ್ಗರಣೆಗೆ ಹಾಕೋ ಇದು ತಿಂದರೆ ಮಾತ್ರ ಮಸ್ತಾಗಿರುತ್ತೆ. ಸೊ ಬನ್ನಿ, ನೀವು ಇದನ್ನು ತಿನ್ನಬೇಕು ಅನಿಸಿದ್ರೆ ನಮ್ಮ ವಿಡಿಯೋ ನೋಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡ್ತಾ ಈ ವಿಡಿಯೋನ ಕಂಟಿನ್ಯೂ ಮಾಡ್ತಿದ್ದೀನಿ, ನೋಡ್ಕೊಳ್ಳಿ. ಸೊ ಬಾಣಲಿಗೆ ಎಣ್ಣೆ ಹಾಕ್ತಿದ್ದೀನಿ. ಇದೇನು ಅಷ್ಟೊಂದು ಎಣ್ಣೆ ಕುಡಿಯೋಲ್ಲ, ಸ್ವಲ್ಪ ಕಾರ್ನ್ಫ್ಲೋರ್ ಹಾಕೋದ್ರಿಂದ ಎಣ್ಣೆ ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ. ಸೊ ಇವಾಗ ನೋಡಿ ಎಣ್ಣೆ ಹಾಕ್ತಿದ್ದೀನಿ. ನೋಡ್ತಿದ್ರಲ್ಲ ಹೇಗೆ ನೀಟಾಗಿ ಇಷ್ಟಪಡ್ತೀನಿ ಅಂತ. ಒಂಚೂರು ಏನು ಅನ್ನೋತಿಲ್ಲ, ಸಿಟ್ಟು ಏನು ಬಿಟ್ಕೊಂಡಿಲ್ಲ, ಹಾಗೆ ಎಷ್ಟು ನೀಟಾಗಿದೆ ನೋಡಿ. ನೀವು ಬೇಕು ಅಂದರೆ ಇನ್ನೂ ಚಿಲ್ಲಿ ಪೌಡರ್ ಹಾಕೊಂಡು. ಸೊ ನೋಡಿ,
ಸ್ವಲ್ಪ ಎಣ್ಣೆ ಕುಡಿಯೋದು ಜಾಸ್ತಿ ಇದೆ. ನೀವು ಟಿಶ್ಯೂ ಪೇಪರಲ್ಲಿ ಫಸ್ಟ್ ಇದು ಮಾಡಿ ಏನನ್ನ ಟ್ಯಾಪ್ ಮಾಡಿಬಿಟ್ಟು ನೀವು ಆಮೇಲೆ ಸರ್ವ್ ಮಾಡ್ಬೋದು. ನೀವು ಬೇಕು ಅಂದರೆ ಸ್ನ್ಯಾಕ್ಸಿಗೆ ಹೀಗೆ ಎಣ್ಣೆಲಿ ಕರೆದು ಕೂಡ ತಿನ್ಬೋದು, ತುಂಬ ಚೆನ್ನಾಗಿರುತ್ತೆ. ಕಾಫಿ ಚೆನ್ನಾಗಿರುತ್ತಲ್ವಾ ಅಮ್ಮ? ಇವಾಗ ನಿಮ್ಮ ಮನೇಲಿ ಏನೋ ಚೈನೀಸ್ ಲೈಕ್ ನೂಡಲ್ಸ್ ಏನಾದ್ರು ಮಾಡಿದರೆ ಅದು ಸೈಡ್ ಡಿಶ್ಶಿಗೆ ತುಂಬ ಚೆನ್ನಾಗಿರುತ್ತೆ. ತುಂಬ ಎಣ್ಣೆ ತಗೊಳುತ್ತೆ, ಸ್ವಲ್ಪ ನೋಡಿಕೊಂಡು ಇದು ಮಾಡಬೇಕಾಗುತ್ತೆ. ಟಿಶ್ಯೂ ಇದು ಮಾಡಿ ಯೂಸ್ ಮಾಡಿ. ಅಂದರೆ ಇದು ಸ್ವಲ್ಪ ಆ್ಯಸ್ ಇಟ್ ಇಸ್ ಲೈಕ್ ಕಬಾಬ್ ಥರ ಅಲ್ವಾ ಮಮ್ಮಿ? ತುಂಬ ಎಣ್ಣೆ ಇದು ಹೀರ್ಕೊಳ್ಳುತ್ತೆ ಅನಿಸುತ್ತೆ. ನೋಡಿ ಹೇಗಿದೆ ಅಂತ, ಎಣ್ಣೆಲಿ ಫ್ರೈ ಮಾಡಿದ್ಮೇಲೆ ಯಾವ ರೀತಿ ಬಂದಿದೆ, ಕ್ರಿಸ್ಪಿಯಾಗಿ, ತುಂಬ ಕ್ರಿಸ್ಪಿಯಾಗಿದೆ. ನಾವು ಹಾಕೋ ಕಾರ್ನ್ಫ್ಲವರ್ ಮೇಲೆ ಇದು ಡಿಪೆಂಡ್ ಆಗುತ್ತೆ ಅಲ್ವಾ ಮಮ್ಮಿ? ತುಂಬ ಚೆನ್ನಾಗಿ ಬಂದಿದೆ. ಓಪನ್ ಮಾಡ್ತೀನಿ. ಸೊ ನೋಡ್ತಿದ್ದೀರಲ್ಲ ಎಷ್ಟು ಕ್ರಿಸ್ಪಿಯಾಗಿ ಚೆನ್ನಾಗಿ. ನಾನು ಚಿಕನ್ ಥರ ಇದೆ ಆ್ಯಕ್ಚುಲಿ ಇದು. ಯಾರು ಏನಂದ್ರೆ ಇದಿರ್ತಾರಲ್ಲ ನಾನ್ ವೆಜ್ ತಿಂದಿರೋ. ಸೊ ನಿಮಗೆ ಈ ರೀತಿ ಉಂಡೆ ಉಂಡೆಯಾಗಿ ಈ ರೀತಿ ಬೇಡ ನಮಗೆ ಈ ರೀತಿ ಅನ್ನೋದಾದರೆ ಫಸ್ಟ್ ನೀರಲ್ಲಿ ನೆನೆಸಿ ಇದನ್ನ ಸೊ ಗ್ರೈಂಡ್ ಮಾಡ್ಕೊಂಡ್ಬಿಡಿ. ಗ್ರೈಂಡ್ ಮಾಡ್ಕೊಂಡು ಇದರಲ್ಲಿ ವಡೆ ಮಾಡ್ಬೋದು, ಕೈಮಾ ಮಾಡ್ಬೋದು, ಬೋಂಡಾ ಮಾಡ್ಬೋದು ಆ್ಯಂಡ್ ಮಂಚೂರಿ ಮಾಡ್ಬೋದು. ನೀವು ಗ್ರೈಂಡ್ ಮಾಡಿಕೊಂಡು ನೀಟಾಗಿ ಮಸಾಲೆ ಹಾಕಿ ಕಲಿಸ್ಬಿಟ್ಟು ಈ ಥರ ಉಂಡೆ ಮಾಡಿಬಿಟ್ಟು ನೀವು ಡೀಪ್ ಫ್ರೈ ಮಾಡಿದ್ರೆ ಎಣ್ಣೆಲಿ. ಸೊ ಅದಾದಮೇಲೆ ಒಗ್ಗರಣೆ ಹಾಕೊಂಡ್ರೆ ಮಂಚೂರಿ ರೆಡಿ ಆಗುತ್ತೆ. ಫಾರ್ ಅ ಟ್ರಯಲ್ ನಾವು ಮಿಕ್ಕಿದಂತ ಹಸಿಟ್ಟಲ್ಲಿ ನಾವು ಮಾಡಿದೀವಿ ನೋಡಿ. ಮಮ್ಮಿ ಹೇಳಿದ್ರು ಸ್ವಲ್ಪ ನೋಡಿ ಗ್ರೈಂಡ್ ಮಾಡ್ಬಿಟ್ಟು ಮಾಡಿದ್ರೆ ಈ ರೀತಿ ಆಗುತ್ತೆ. ಗ್ರೈಂಡ್ ಮಾಡಿದ್ರೆ ಈ ತರ ಮೆತ್ತಗೆ ಕ್ರಿಸ್ಪಿಯಾಗಿ ಅದಕ್ಕಿಂತ ಕ್ರಿಸ್ಪಿಯಾಗಿ ಬರ್ಬಹುದೇನೋ ಗೊತ್ತಿಲ್ಲ. ಇವಾಗ ಒಂದು ಹಾಕಿದೀನಿ. ಸೊ ಅದೇನಾಗುತ್ತೆ, ಉಂಡೆ ದಪ್ಪ ಬರೋದ್ರಿಂದ ನಿಮಗೆ ಬಾಯಿಗೆ ಚೆನ್ನಾಗಿ ಸಿಗುತ್ತೆ. ನೀವು ತಿಂದಂಗೆ ಗೋಬಿ ಮಂಚೂರಿ ತಿಂದಂಗೆ ಅನ್ಸುತ್ತೆ. ಒಗ್ಗರಣೆಗೆ ಇವಾಗ ಆಯಿಲ್ ಹಾಕ್ತಾ ಇದ್ದೀವಿ. ನೋಡಿ ಇದೆಲ್ಲ ರೆಡಿ ಆಗಿದೆ ಆ್ಯಕ್ಚುಲಿ ನೋಡೋದಲ್ಲ. ಸೊ ಇವಾಗ ಒಗ್ಗರಣೆ ಹಾಕೋಣ. ಎಣ್ಣೆ ಕಾಯ್ತಿದೆ. ಮೊದಲನೇದಾಗಿ ಶುಂಠಿ ಬೆಳ್ಳುಳ್ಳಿ ಹಾಕೊಳ್ಳೋಣ. ಸಣ್ಣದಾಗಿ ಹಚ್ಚಿರೋ ಶುಂಠಿ ಬೆಳ್ಳುಳ್ಳಿ ತಿಂತಾ ಇದೆ ಕ್ರಿಸ್ಪಿಯಾಗಿ, ಹಾಗೆ ಬಾಯಿಗೆ ಸಿಗಬೇಕು. ಫ್ಲೇವರ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಹಾಗೆ ಇವಾಗ ಹಸಿಮೆಣಸಿನ್ಕಾಯಿ ಹಾಕೋಣ. ಹಾಗೆ ಕರಿಬೇವಿನ ಸೊಪ್ಪು ಹಾಕೋಣ. ನೆಕ್ಸ್ಟು ಸೊ ಈರುಳ್ಳಿ ಹಾಕಿ ಚೆನ್ನಾಗಿ ಬಾಡಿಸೋಣ. ಸ್ವಲ್ಪ ಸಾಲ್ಟ್ ಹಾಕೋಣ. ಹಾಗೆ ಸೊ ಸಾಲ್ಟ್ ಹಾಕಿದ್ದೀವಿ, ಮಿಕ್ಸ್ ಮಾಡೋಣ ಹಾಗೆ ಕ್ಲೀನಾಗಿ. ಫ್ರೈ ಮಾಡ್ಕೊಂಡು ಇಟ್ಕೊಂಡಿದ್ದೀವಲ್ಲ ಸೋಯಾ, ಬೇಬಿ ಸೋಯಾ, ಸೊ ಅದನ್ನು ಹಾಕಿ ಮಿಕ್ಸ್ ಮಾಡೋಣ. ಇವಾಗ ಸೋಯಾ ಹಾಕೋಣ, ಡೀಪ್ ಫ್ರೈ ಮಾಡಿರೋ ಸೋಯಾ ಹಾಕೋಣ. ಹಾಕಿ ಕ್ಲೀನಾಗಿ ಮಿಕ್ಸ್ ಮಾಡೋಣ ಎಲ್ಲ. ಸೊ ಸ್ವಲ್ಪ ಹಾಫ್ ಟೇಬಲ್ ಸ್ಪೂನ್ ಸೋಯಾ ಸಾಸ್ ಹಾಕೋಣ. ಈಗ ಒನ್ ಟೇಬಲ್ ಸ್ಪೂನ್ ಟೊಮ್ಯಾಟೊ ಸಾಸ್ ಹಾಕ್ತಾ ಇದ್ದೀವಿ. ಹಾಗೆ ಹಾಕಿ ಚೆನ್ನಾಗಿ ಮಿಕ್ಸ್. ನೀವು ಹೀಗೂ ಕೂಡ ಹಾಕೋಬೋದು, ಇಲ್ಲಾಂದರೆ ಫಸ್ಟು ಒಗ್ಗರಣೆಗೆ ಸಾಸ್ ಎಲ್ಲ ಹಾಕ್ಕೊಂಡು ಇದು ಮಾಡಿ ಆಮೇಲೆ ಕೂಡ ಮಿಕ್ಸ್ ಮಾಡ್ಕೊಬೋದು. ಇವಾಗ ಗ್ರೀನ್ ಚಿಲ್ಲಿ ಸಾಸ್ ಹಾಕ್ತಾ ಇದ್ದೀವಿ. ಅಟ್ ಲಾಸ್ಟ್ ಗ್ರೀನ್ ಚಿಲ್ಲಿ ಸಾಸ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಸೊ ನಿಮಗೆ ಇನ್ನೂ ಸ್ವಲ್ಪ ನಮಗೆ ಸಾಸ್ ಬೇಕು ಅನ್ನೋದಾದರೆ ಸೊ ಯು ಕ್ಯಾನ್ ಯೂಸ್, ನೀವು ಬಳಸ್ಬೋದು, ಸಾಸ್ ಹಾಕ್ಬೋದು. ಅದು ನಿಮಗೆ ಯಾವ ರೀತಿ ಯಾಕಂದರೆ ಸ್ವಲ್ಪ ಜನ ಸಾಸ್ ಇಷ್ಟಪಡಲ್ಲ, ಇನ್ನು ಸ್ವಲ್ಪ ಜನ ತುಂಬ ಇಷ್ಟಪಡ್ತಾರೆ. ಸೊ ಅದರಿಂದ ನಿಮ್ಗೆ ಯಾವ ರೀತಿ ಬೇಕೋ ಅದು ನೋಡಿಕೊಂಡು ಹಾಕ್ಕೊಳ್ಳಿ. ಸೊ ನಾನು ಮತ್ತೆ ಇಲ್ಲಿ ಟೊಮೆಟೊ ಸಾಸ್ ಹಾಕ್ತಾ ಇದ್ದೀನಿ. ಸೊ ಮಿಕ್ಸ್ ಇಟ್ ವೆಲ್, ಚೆನ್ನಾಗಿ ಮಿಕ್ಸ್ ಮಾಡು. ಸೊ ಫೈನಲಿ ಬೇಬಿ ಸೋಯಾಬೀನ್ ಮಂಚೂರಿ ರೆಡಿ ಆಗ್ತಾ ಇದೆ. ಫೈನಲಿ ಬೇಬಿ ಸೋಯಾಬೀನ್ ಮಂಚೂರಿ ರೆಡಿ ಆಗಿದೆ. ನೋಡ್ತಾ ಇದ್ದೀರಾ, ಸೂಪರ್ ಅಲ್ಲ? ಟೇಸ್ಟ್ ಮಾಡಿದ್ರೆ ಹೇಗಿರುತ್ತೆ ಗೊತ್ತಾ?